ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡಗೆ ಸ್ವಾಗತ. ನೀವು ಮಹಿಳಾ ಉದ್ಯೋಗಿ ಆಗಿರಬಹುದು ಅಥವಾ HR ಮ್ಯಾನೇಜರ್ ಎಂಪ್ಲಾಯರ್ ಕೂಡ ಆಗಿರಬಹುದು. ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ಪಾಶ್ ಆಕ್ಟ್ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ವರ್ಕ್ ಪ್ಲೇಸ್ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ನಡೆದರೆ ಮಹಿಳಾ ಉದ್ಯೋಗಿಗೆ ಕಾನೂನುಬದ್ಧವಾಗಿ ದೂರು ನೀಡಲು ಮತ್ತು ವಿಚಾರಣೆ ಪಡೆಯಲು ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಹಲವರಿಗೆ ಕೆಲವು ಪ್ರಶ್ನೆಗಳಿವೆ. ಪಾಶ್ ಆಕ್ಟ್ ಎಂದರೇನು? ಯಾವ ವರ್ತನೆಯನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಎಂದು ಪರಿಗಣಿಸಬಹುದು? ಆಫೀಸ್ ಹೊರಗೆ ನಡೆದ ಘಟನೆಗೂ ಪಾಶ್ ಆಕ್ಟ್ ಅನ್ವಯಿಸುತ್ತದೆಯೇ? ಬಸ್, ಕ್ಯಾಬ್, ಹೋಟೆಲ್, ಕ್ಲೈಂಟ್ ಲೊಕೇಶನ್ ಅಥವಾ ಆಫೀಸ್ ಪಾರ್ಟಿ ಕೂಡ ವರ್ಕ್ ಪ್ಲೇಸ್ ಆಗಬಹುದೇ? ಮಹಿಳಾ ಉದ್ಯೋಗಿ ದೂರು ಹೇಗೆ ನೀಡಬೇಕು? ಎಂಪ್ಲಾಯರ್ ಏನು ಮಾಡಬೇಕು? 10ಕ್ಕಿಂತ ಕಡಿಮೆ ಎಂಪ್ಲಾಯೀಸ್ ಇರುವ ಸಂಸ್ಥೆ ಏನು ಮಾಡಬೇಕು? ಮತ್ತು ಸುಳ್ಳು ದೂರು ಕೊಟ್ಟರೆ ಏನು ಮಾಡಬೇಕು? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಮೊದಲಿಗೆ ಪಾಶ್ ಎಂದರೇನು? ಪಾಶ್ ಎಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಆಟ್ ವರ್ಕ್ ಪ್ಲೇಸ್. ಭಾರತದಲ್ಲಿ ಇದಕ್ಕಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಆಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್, ಪ್ರೊಹಿಬಿಷನ್ ಅಂಡ್ ರಿಡ್ರೆಸಲ್ ಆಕ್ಟ್ 2013 ಜಾರಿಯಲ್ಲಿದೆ. ಈ ಕಾನೂನಿನ ಉದ್ದೇಶ ಮಹಿಳೆಯರಿಗೆ ವರ್ಕ್ ಪ್ಲೇಸ್ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ನಿಂದ ರಕ್ಷಣೆ ನೀಡುವುದು, ಹರಾಸ್ಮೆಂಟ್ ತಡೆಯುವುದು ಮತ್ತು ದೂರುಗಳಿಗೆ ರಿಡ್ರೆಸಲ್ ವ್ಯವಸ್ಥೆ ಒದಗಿಸುವುದು. ಈ ಆಕ್ಟ್ 2013ರಲ್ಲಿ ಜಾರಿಯಾಯಿತು ಮತ್ತು 9 ಡಿಸೆಂಬರ್ 2013ರಿಂದ ಎನ್ಫೋರ್ಸ್ ಆಗಿದೆ. ಹೀಗಾಗಿ ಇದು ಕೇವಲ HR ಪಾಲಿಸಿ ಅಲ್ಲ, ಇದು ಕಾನೂನುಬದ್ಧ ವ್ಯವಸ್ಥೆ. ಬಹಳ ಜನರಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಎಂದರೆ ಫಿಸಿಕಲ್ ಹರಾಸ್ಮೆಂಟ್ ಮಾತ್ರ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಪಾಶ್ ಆಕ್ಟ್ನ ಡೆಫಿನೇಷನ್ನಲ್ಲಿ ಹಲವು ರೀತಿಯ ಅನ್ವೆಲ್ಕಮ್ ಕಂಡಕ್ಟ್ ಸೇರಿವೆ. ಉದಾಹರಣೆಗೆ, ಅನ್ವೆಲ್ಕಮ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಥವಾ ಅಡ್ವಾನ್ಸಸ್, ಸೆಕ್ಷುವಲ್ ಫೇವರ್ ಕೇಳುವುದು, ಸೆಕ್ಷುವಲಿ ಕಲರ್ಡ್ ರಿಮಾರ್ಕ್ಸ್ ಮಾಡುವುದು, ಪ್ರೊನೋಗ್ರಫಿ ತೋರಿಸುವುದು, ಸೆಕ್ಷುವಲ್ ನೇಚರ್ನ ಯಾವುದೇ ಅನ್ವೆಲ್ಕಮ್ ಫಿಸಿಕಲ್, ವರ್ಬಲ್ ಅಥವಾ ನಾನ್ ವರ್ಬಲ್ ಕಂಡಕ್ಟ್. ಅಂದರೆ ಒಬ್ಬ ಮಹಿಳೆ ಅನ್ಕಂಫರ್ಟೇಬಲ್ ಆಗುವ ಸೆಕ್ಷುವಲ್ ನೇಚರ್ನ ಅನ್ವೆಲ್ಕಮ್ ಬಿಹೇವಿಯರ್ ಅನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಿ ಮುಖ್ಯವಾದ ಪದ ಅನ್ವೆಲ್ಕಮ್. ಯಾರಿಗಾದರೂ ತಮಾಷೆ ಅನಿಸಿದರೂ ಎದುರಿನ ವ್ಯಕ್ತಿಗೆ ಅದು ಅನ್ವಾಂಟೆಡ್ ಮತ್ತು ಇನ್ಅಪ್ರಾಪ್ರಿಯೇಟ್ ಆಗಿದ್ದರೆ ವಿಷಯವನ್ನು ನಿರ್ಲಕ್ಷಿಸಬಾರದು. ಇದೀಗ ಉದ್ಯೋಗಿಗಳಿಗೆ ಮುಖ್ಯವಾದ ಭಾಗ. ಪಾಶ್ ಆಕ್ಟ್ ಮಹಿಳಾ ಉದ್ಯೋಗಿಗೆ 3 ಪ್ರಮುಖ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಕಂಪ್ಲೇಂಟ್ ಮೆಕ್ಯಾನಿಸಮ್. ಸಮಸ್ಯೆ ಎದುರಾದಾಗ ಅಧಿಕೃತವಾಗಿ ಕಂಪ್ಲೇಂಟ್ ನೀಡಲು ವ್ಯವಸ್ಥೆ ಇದೆ. ಇಂಟರ್ನಲ್ ಕಮಿಟಿ. ಅರ್ಹ ವರ್ಕ್ ಪ್ಲೇಸ್ಗಳಲ್ಲಿ ಇಂಟರ್ನಲ್ ಕಮಿಟಿ ಅಥವಾ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು. ಇನ್ಕ್ವೈರಿ. ದೂರು ಬಂದ ನಂತರ ಪ್ರಿಸ್ಕ್ರೈಬ್ಡ್ ಪ್ರೊಸೆಸ್ನಲ್ಲಿ ಇನ್ಕ್ವೈರಿ ನಡೆಯುತ್ತದೆ. ಅಂದರೆ ನನಗೆ ವರ್ಕ್ ಪ್ಲೇಸ್ನಲ್ಲಿ ಹರಾಸ್ಮೆಂಟ್ ಆಗುತ್ತಿದೆ, ಆದರೆ ನಾನು ಯಾರ ಬಳಿ ಹೋಗಬೇಕು ಎಂಬ ಪ್ರಶ್ನೆಗೆ ಕಾನೂನು ಒಂದು ವ್ಯವಸ್ಥೆಯನ್ನು ಒದಗಿಸುತ್ತಿದೆ. ಹಲವರು ಇನ್ನೂ ಇದನ್ನು ICC ಎಂದು ಕರೆಯುತ್ತಾರೆ. ಕಾನೂನಿನಲ್ಲಿ ಈಗ ಇಂಟರ್ನಲ್ ಕಮಿಟಿ ಎಂಬ ಪದ ಬಳಕೆಯಾಗುತ್ತಿದೆ. ಅರ್ಹ ವರ್ಕ್ ಪ್ಲೇಸ್ನಲ್ಲಿ ಎಂಪ್ಲಾಯರ್ ಈ ಕಮಿಟಿಯನ್ನು ಬರವಣಿಗೆಯ ಆದೇಶದ ಮೂಲಕ ರಚಿಸಬೇಕು. ಇದರಲ್ಲಿ ಸೀನಿಯರ್ ಲೆವೆಲ್ ವುಮೆನ್ ಪ್ರಿಸೈಡಿಂಗ್ ಆಫೀಸರ್, ಕನಿಷ್ಠ 2 ಎಂಪ್ಲಾಯ್ ಮೆಂಬರ್ಸ್, ಸೆಕ್ಷುವಲ್ ಹರಾಸ್ಮೆಂಟ್ ವಿಷಯಗಳಲ್ಲಿ ಪರಿಚಯಿಸಿರುವ NGO ಅಸೋಸಿಯೇಷನ್ ಅಥವಾ ವಿಷಯ ಪರಿಚಯವಿರುವ ಎಕ್ಸ್ಟರ್ನಲ್ ಮೆಂಬರ್, ಇಂತಹ ಕಂಪೋಸಿಷನ್ ಇರುತ್ತದೆ. ಅಂದರೆ ಕಂಪ್ಲೇಂಟ್ ಅನ್ನು ಕೇವಲ HR ಮ್ಯಾನೇಜರ್ ಒಬ್ಬರೇ ನಿರ್ಧರಿಸಿರುವ ವ್ಯವಸ್ಥೆ ಅಲ್ಲ, ಕಾನೂನು ನಿರ್ದಿಷ್ಟ ಕಮಿಟಿ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಇದು ಸಣ್ಣ ಕಂಪನಿಗಳಿಗೆ ಬಹಳ ಮುಖ್ಯ. ಪ್ರತಿ ವರ್ಕ್ ಪ್ಲೇಸ್ಗೂ ಇಂಟರ್ನಲ್ ಕಮಿಟಿ ಇರುವುದಿಲ್ಲ. ವಿಶೇಷವಾಗಿ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ 10ಕ್ಕಿಂತ ಕಡಿಮೆ ವರ್ಕರ್ಸ್ ಇದ್ದರೆ ಅಥವಾ ಕಂಪ್ಲೇಂಟ್ ಎಂಪ್ಲಾಯರ್ ವಿರುದ್ಧವೇ ಇದ್ದರೆ ಸಂಬಂಧಿತ ಲೋಕಲ್ ಕಮಿಟಿ ಮೂಲಕ ಕಂಪ್ಲೇಂಟ್ ಹೋಗಬಹುದು. ಡೈರೆಕ್ಟ್ ಲೆವೆಲ್ನಲ್ಲಿ ಲೋಕಲ್ ಕಮಿಟಿ ವ್ಯವಸ್ಥೆಯೂ ಇದೆ. ಹೀಗಾಗಿ ನಮ್ಮ ಆಫೀಸ್ನಲ್ಲಿ ಇಂಟರ್ನಲ್ ಕಮಿಟಿ ಇಲ್ಲ, ಆದ್ದರಿಂದ ಪಾಶ್ ಆಕ್ಟ್ ಅನ್ವಯಿಸುವುದಿಲ್ಲ ಎಂಬುದು ಸರಿಯಾದ ಮಾತಲ್ಲ. ಅಂತಹ ಸಂದರ್ಭಗಳಿಗೆ ಕಾನೂನು ಲೋಕಲ್ ಕಮಿಟಿ ವ್ಯವಸ್ಥೆಯನ್ನು ಒದಗಿಸಿದೆ. ಇದು ಈ ವಿಡಿಯೋದಲ್ಲೇ ಬಹಳ ಮುಖ್ಯವಾದ ವಿಷಯ. ಒಂದು ಉದಾಹರಣೆ ನೋಡೋಣ. ಒಬ್ಬ ಮಹಿಳಾ ಉದ್ಯೋಗಿ ಆಫೀಸ್ ಕೆಲಸಕ್ಕಾಗಿ ಕ್ಲೈಂಟ್ ಮೀಟಿಂಗ್ಗೆ ಹೋಗಿದ್ದಾರೆ. ಅಲ್ಲಿ ಹರಾಸ್ಮೆಂಟ್ ನಡೆದಿದೆ. ಇದು ಆಫೀಸ್ ಬಿಲ್ಡಿಂಗ್ನಲ್ಲಿ ನಡೆದಿಲ್ಲ, ಆದರೂ ಅದು ಎಂಪ್ಲಾಯಿಗೆ ಸಂಬಂಧಿಸಿದ ಸ್ಥಳವಾದ್ದರಿಂದ ಪಾಶ್ ಆಕ್ಟ್ನ ವರ್ಕ್ ಪ್ಲೇಸ್ ಡೆಫಿನೇಷನ್ ಅಡಿಯಲ್ಲಿ ಬರುತ್ತದೆ. ಅದೇ ರೀತಿ ಅಫಿಷಿಯಲ್ ಟ್ರಾವೆಲ್, ಎಂಪ್ಲಾಯರ್ ಪ್ರೊವೈಡೆಡ್ ಟ್ರಾನ್ಸ್ಪೋರ್ಟ್, ಕ್ಲೈಂಟ್ ಲೊಕೇಶನ್, ವರ್ಕ್ ರಿಲೇಟೆಡ್ ಇವೆಂಟ್ಸ್, ಎಂಪ್ಲಾಯ್ಮೆಂಟ್ಗೆ ಸಂಬಂಧಿಸಿದ ಕೆಲವು ಹೊರಗಿನ ಸ್ಥಳಗಳು ವರ್ಕ್ ಪ್ಲೇಸ್ ವ್ಯಾಪ್ತಿಗೆ ಬರಬಹುದು.
ಪಾಶ್ ಆಕ್ಟ್ನ ಸೆಕ್ಷನ್ 20 ವರ್ಕ್ ಪ್ಲೇಸ್ನಲ್ಲಿ ಎಂಪ್ಲಾಯ್ಮೆಂಟ್ನ ಕಾರಣದಿಂದ ಅಥವಾ ಎಂಪ್ಲಾಯ್ಮೆಂಟ್ ಸಂದರ್ಭದಲ್ಲಿ ಭೇಟಿ ಮಾಡುವ ಸ್ಥಳಗಳನ್ನು ಮತ್ತು ಎಂಪ್ಲಾಯರ್ ಪ್ರೊವೈಡೆಡ್ ಟ್ರಾನ್ಸ್ಪೋರ್ಟೇಷನ್ ಅನ್ನು ಒಳಗೊಂಡಿದೆ. ಇದೀಗ ನಿಮ್ಮ ವಿಡಿಯೋದಲ್ಲಿರುವ ಅತ್ಯಂತ ಇಂಟ್ರೆಸ್ಟಿಂಗ್ ಪಾಯಿಂಟ್. ಪಬ್ಲಿಕ್ ಪ್ಲೇಸ್ ಎಂದರೆ ಆಟೋಮೆಟಿಕಲಿ ವರ್ಕ್ ಪ್ಲೇಸ್ ಅಲ್ಲ, ಆದರೆ ಆ ಪಬ್ಲಿಕ್ ಪ್ಲೇಸ್ಗೆ ಎಂಪ್ಲಾಯ್ ಹೋಗಿರುವ ಕಾರಣ ಎಂಪ್ಲಾಯ್ಮೆಂಟ್ಗೆ ಸಂಬಂಧಿಸಿದ್ದೆ. ಅಲ್ಲಿ ಎಂಪ್ಲಾಯ್ನ ಕಂಟ್ರೋಲ್ ಅಥವಾ ವರ್ಕ್ ಕನೆಕ್ಷನ್ ಇದೆಯೇ, ಅದು ವರ್ಕ್ ಪ್ಲೇಸ್ನ ಎಕ್ಸ್ಟೆನ್ಷನ್ ಆಗಿದೆಯೇ, ಇಂತಹ ಫ್ಯಾಕ್ಟರ್ಸ್ ಮುಖ್ಯವಾಗಬಹುದು. ಇತ್ತೀಚೆಗೆ 29 ಏಪ್ರಿಲ್ 2026ರಂದು ದಿಲ್ಲಿ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಈ ವಿಷಯವನ್ನು ಪರಿಗಣಿಸಿತು. ಅಲ್ಲಿ ಮಹಿಳಾ ವರ್ಕರ್ ಮೇಲೆ ಅಲೆಂಜ್ಡ್ ಇನ್ಸಿಡೆಂಟ್ ಸಫರ್ದಂಗ್ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಿತ್ತು. ಆದರೆ ಕೋರ್ಟ್ ದಾಖಲಿಸಿದ ಫ್ಯಾಕ್ಟ್ಸ್ ಪ್ರಕಾರ ಇನ್ಸಿಡೆಂಟ್ ನಡೆದಾಗ ಅವರು ಡ್ಯೂಟಿಯಲ್ಲಿರಲಿಲ್ಲ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿ ವೈಯಕ್ತಿಕ ಕಾರಣದಿಂದ. ಆದ್ದರಿಂದ ಆ ನಿರ್ದಿಷ್ಟ ಫ್ಯಾಕ್ಟ್ಸ್ನಲ್ಲಿ ಆ ಸ್ಥಳವನ್ನು ಪಾಶ್ ಆಕ್ಟ್ನ ವರ್ಕ್ ಪ್ಲೇಸ್ ಎಂದು ಪರಿಗಣಿಸಲಿಲ್ಲ. ಹೀಗಾಗಿ ಈ ವಿಡಿಯೋದಿಂದ ನೆನಪಿಟ್ಟುಕೊಳ್ಳಬೇಕಾದ ಒಂದು ಲೈನ್, ಪಬ್ಲಿಕ್ ಪ್ಲೇಸ್ ಅಂದರೆ ವರ್ಕ್ ಪ್ಲೇಸ್ ಅಲ್ಲ, ಆದರೆ ಎಂಪ್ಲಾಯ್ಮೆಂಟ್ ಕನೆಕ್ಷನ್ ಇದ್ದರೆ ಪಬ್ಲಿಕ್ ಪ್ಲೇಸ್ ಕೂಡ ಪಾಶ್ ವರ್ಕ್ ಪ್ಲೇಸ್ ವ್ಯಾಪ್ತಿಗೆ ಬರಬಹುದು. ಪ್ರತಿ ಪ್ರಕರಣದ ಫ್ಯಾಕ್ಟ್ಸ್ ಮುಖ್ಯ. ಯಾವುದೇ ಮಹಿಳಾ ಉದ್ಯೋಗಿಗೆ ವರ್ಕ್ ಪ್ಲೇಸ್ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಎದುರಾದರೆ ಕಂಪ್ಲೇಂಟ್ ನೀಡುವ ಕಾನೂನುಬದ್ಧ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಕಂಪ್ಲೇಂಟ್ ಅನ್ನು ಇಂಟರ್ನಲ್ ಕಮಿಟಿಗೆ ಅಥವಾ ಅದೂ ಇಲ್ಲದಿದ್ದರೆ ಲೋಕಲ್ ಕಮಿಟಿಗೆ ನೀಡಬಹುದು. ಪಾಶ್ ಆಕ್ಟ್ ಸೆಕ್ಷನ್ 9 ಪ್ರಕಾರ ಕಂಪ್ಲೇಂಟ್ ಸಾಮಾನ್ಯವಾಗಿ ಇನ್ಸಿಡೆಂಟ್ ನಡೆದ ದಿನದಿಂದ 3 ತಿಂಗಳ ಒಳಗೆ ಬರವಣಿಗೆಯಲ್ಲಿಯೂ ನೀಡಬಹುದು. ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ಇದ್ದರೆ ಲಾಸ್ಟ್ ಇನ್ಸಿಡೆಂಟ್ನಿಂದ 3 ತಿಂಗಳು. ಕೆಲವು ಸಂದರ್ಭಗಳಲ್ಲಿ ಕಮಿಟಿ ಕಾರಣಗಳನ್ನು ಬರವಣಿಗೆಯಲ್ಲಿ ದಾಖಲಿಸಿ ಈ ಅವಧಿಯನ್ನು ಇನ್ನೂ 3 ತಿಂಗಳವರೆಗೆ ವಿಸ್ತರಿಸಲೂಬಹುದು. ಕಂಪ್ಲೇಂಟ್ ಬರವಣಿಗೆಯಲ್ಲಿ ಮಾಡಲು ಸಾಧ್ಯವಾಗದಿದ್ದರೆ ಕಮಿಟಿಯ ಪ್ರಿಸೈಡಿಂಗ್ ಆಫೀಸರ್ ಅಥವಾ ಮೆಂಬರ್ ರೀಸನೇಬಲ್ ಅಸಿಸ್ಟೆನ್ಸ್ ನೀಡಬೇಕು. ಕಂಪ್ಲೇಂಟ್ ಬಂದ ನಂತರ ಕಮಿಟಿ ವಿಷಯವನ್ನು ಪರಿಶೀಲಿಸುತ್ತದೆ. ರೆಸ್ಪಾಂಡೆಂಟ್ಸ್ಗೆ ಕೂಡ ತನ್ನ ಮಾತು ಹೇಳಲು ಅವಕಾಶ ಇರಬೇಕು. ಅಂದರೆ ಪಾಶ್ ಇನ್ಕ್ವೈರಿ ಒಂದು ಫೇರ್ ಪ್ರೊಸೆಸ್ ಆಗಿರಬೇಕು. ಕಮಿಟಿಗೆ ಇನ್ಕ್ವೈರಿ ಸಂದರ್ಭದಲ್ಲಿ ಕೆಲವು ಸಿವಿಲ್ ಕೋರ್ಟ್ ಪವರ್ಸ್ ಕೂಡ ಇವೆ. ಉದಾಹರಣೆಗೆ ವ್ಯಕ್ತಿಗಳನ್ನು ಕರೆಯುವುದು, ವಿಟ್ನೆಸ್ ಎಕ್ಸಾಮಿನ್ ಮಾಡುವುದು, ಡಾಕ್ಯುಮೆಂಟ್ಸ್ ಕೇಳುವುದು ಮತ್ತು ಆಕ್ಟ್ ಪ್ರಕಾರ ಇನ್ಕ್ವೈರಿಯನ್ನು 90 ದಿನದೊಳಗೆ ಪೂರ್ಣಗೊಳಿಸುವ ಪ್ರೊವಿಷನ್ ಇದೆ. ಎನ್ಕ್ವೈರಿ ಪೂರ್ಣಗೊಂಡ ನಂತರ ಕಮಿಟಿ ತನ್ನ ಫೈಂಡಿಂಗ್ಸ್ ರಿಪೋರ್ಟ್ ಅನ್ನು ಸಾಮಾನ್ಯವಾಗಿ 10 ದಿನದೊಳಗೆ ಎಂಪ್ಲಾಯರ್ ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಗೆ ನೀಡಬೇಕು ಮತ್ತು ಕನ್ಸರ್ನ್ ಪಾರ್ಟೀಸ್ಗೆ ರಿಪೋರ್ಟ್ ಲಭ್ಯವಾಗಬೇಕು. ಇದು ಉದ್ಯೋಗಿಗಳಿಗೂ ಮತ್ತು ಎಂಪ್ಲಾಯರ್ ಇಬ್ಬರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯ. ಪಾಶ್ ಕಂಪ್ಲೇಂಟ್ ಅಥವಾ ಎನ್ಕ್ವೈರಿಯ ವಿವರಗಳನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡುವುದು, ಸೋಷಿಯಲ್ ಮೀಡಿಯಾನಲ್ಲಿ ಹಾಕುವುದು, ಆಫೀಸ್ ಗಾಸಿಪ್ ಮಾಡುವುದು, ವಿಕ್ಟಿಮ್ ಅಥವಾ ವಿಟ್ನೆಸ್ನ ಐಡೆಂಟಿಟಿ ಬಹಿರಂಗಪಡಿಸುವುದು ಸರಿಯಾದ ಕ್ರಮವಲ್ಲ. ಪಾಶ್ ಆಕ್ಟ್ ಕಂಪ್ಲೇಂಟ್ ಮತ್ತು ಇನ್ಕ್ವೈರಿ ಪ್ರೊಸೀಡಿಂಗ್ಸ್ನ ಕಾನ್ಫಿಡೆನ್ಷಿಯಲಿಟಿ ರಕ್ಷಣೆ ನೀಡುತ್ತದೆ. ಆದ್ದರಿಂದ ಕಂಪ್ಲೇಂಟ್ ಅಂದರೆ ಪಬ್ಲಿಕ್ ಡಿಸ್ಕಷನ್ ಅಲ್ಲ, ಅದನ್ನು ಅಧಿಕೃತ ಪ್ರೊಸೆಸ್ನಲ್ಲಿ ಹ್ಯಾಂಡಲ್ ಮಾಡಬೇಕು. ಇದು ಎಂಪ್ಲಾಯರ್ ಮತ್ತು HR ಪ್ರೊಫೆಷನ್ಸ್ಗೆ ಬಹಳ ಮುಖ್ಯ. ಎಂಪ್ಲಾಯರ್ನ ಜವಾಬ್ದಾರಿ ಕೇವಲ ಕಂಪ್ಲೇಂಟ್ ಬಂದಾಗ ಕಮಿಟಿ ರಚಿಸುವುದಲ್ಲ. ಪಾಶ್ ಆಕ್ಟ್ ಸೆಕ್ಷನ್ 19 ಪ್ರಕಾರ ಎಂಪ್ಲಾಯರ್ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಒದಗಿಸಬೇಕು. ವರ್ಕ್ ಪ್ಲೇಸ್ನಲ್ಲಿ ಪಾಶ್ ಸಂಬಂಧಿಸಿದ ಮಾಹಿತಿ ಮತ್ತು ಇಂಟರ್ನಲ್ ಕಮಿಟಿಯ ವಿವರಗಳನ್ನು ಡಿಸ್ಪ್ಲೇ ಮಾಡಬೇಕು. ರೆಗ್ಯುಲರ್ ಅವೇರ್ನೆಸ್ ವರ್ಕ್ಶಾಪ್ಸ್ ನಡೆಸಬೇಕು. ಇಂಟರ್ನಲ್ ಕಮಿಟಿ ಮೆಂಬರ್ಗೆ ಓರಿಯೆಂಟೇಷನ್ ಅಥವಾ ಟ್ರೈನಿಂಗ್ ನೀಡಬೇಕು. ಕಂಪ್ಲೇಂಟ್ ಎನ್ಕ್ವೈರಿಗೆ ಕಮಿಟಿಗೆ ಅಗತ್ಯ ಫೆಸಿಲಿಟೀಸ್ ಅನ್ನು ಒದಗಿಸಬೇಕು. ರೆಸ್ಪಾಂಡೆಂಟ್ ಮತ್ತು ವಿಟ್ನೆಸ್ ಹಾಜರಾಗಲು ಅಗತ್ಯ ಸಹಾಯ ಮಾಡಬೇಕು. ಅಂದರೆ ಎಂಪ್ಲಾಯ್ನ ರೋಲ್ ಪ್ರಿವೆನ್ಷನ್ ಪ್ಲಸ್ ಅವೇರ್ನೆಸ್ ಪ್ಲಸ್ ಕಂಪ್ಲೇಂಟ್ ಪ್ಲಸ್ ಹ್ಯಾಂಡಲಿಂಗ್ ಪ್ಲಸ್ ಸಪೋರ್ಟ್. ಇವೆಲ್ಲವೂ ನೀವು ಎಂಪ್ಲಾಯರ್ ಅಥವಾ HR ಆಗಿದ್ದರೆ ಈ ಚೆಕ್ ಲಿಸ್ಟ್ನಲ್ಲಿ ಗಮನದಲ್ಲಿಡಿ. ಇಂಟರ್ನಲ್ ಕಮಿಟಿ ಇದೆಯಾ? ಕಮಿಟಿ ಕಂಪೋಸಿಷನ್ ಸರಿಯಾಗಿದೆಯಾ? ಎಕ್ಸ್ಟರ್ನಲ್ ಮೆಂಬರ್ ಇದೆಯೇ? ಪಾಶ್ ಪಾಲಿಸಿ ಎಂಪ್ಲಾಯೀಸ್ಗೆ ತಿಳಿದಿದೆಯೇ? ಅವೇರ್ನೆಸ್ ಟ್ರೈನಿಂಗ್ ನಡೆಯುತ್ತಿದೆಯೇ? ಕಂಪ್ಲೇಂಟ್ ಮೆಕ್ಯಾನಿಸಮ್ ಎಲ್ಲರಿಗೂ ಗೊತ್ತಿದೆಯೇ? ಕಾನ್ಫಿಡೆನ್ಷಿಯಲಿಟಿ ಕಾಪಾಡಲಾಗುತ್ತಿದೆಯೇ? ಎನ್ಕ್ವೈರಿ ಪ್ರೊಸೆಸ್ ಇಂಪಾರ್ಷಿಯಲ್ ಆಗಿದೆಯಾ? ರಿಕ್ವೈರ್ಡ್ ರೆಕಾರ್ಡ್ಸ್ ಮತ್ತು ರಿಪೋರ್ಟ್ಸ್ ಸರಿಯಾಗಿ ಮೇಂಟೈನ್ ಮಾಡಲಾಗುತ್ತಿದೆಯೇ? ಕಮಿಟಿಗೆ ಅಗತ್ಯ ರಿಸೋರ್ಸಸ್ ನೀಡಲಾಗುತ್ತಿದೆಯೇ? ಇವು ಕೇವಲ ಪೇಪರ್ ವರ್ಕ್ಗಾಗಿ ಅಲ್ಲ, ಸೇಫ್ ವರ್ಕ್ ಪ್ಲೇಸ್ ನಿರ್ಮಾಣಕ್ಕಾಗಿ.
ನೀವು ಎಂಪ್ಲಾಯ್ ಆಗಿದ್ದರೆ ಮೊದಲನೆಯದು, ನಿಮಗೆ ಅನ್ಕಂಫರ್ಟಬಲ್ ಅಥವಾ ಅನ್ವೆಲ್ಕಮ್ ಬಿಹೇವಿಯರ್ ಎದುರಾದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ. ಎರಡನೆಯದು, ಸಾಧ್ಯವಾದರೆ ಘಟನೆಗೆ ಸಂಬಂಧಿಸಿದ ಡೇಟ್, ಟೈಮ್, ಪ್ಲೇಸ್ ಮತ್ತು ರಿವೆಲೆಂಟ್ ಕಮ್ಯುನಿಕೇಷನ್ಸ್ನ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಮೂರನೆಯದು, ನಿಮ್ಮ ಆರ್ಗನೈಸೇಷನ್ನ ಪಾಶ್ ಪಾಲಿಸಿ ಮತ್ತು ಇಂಟರ್ನಲ್ ಕಮಿಟಿ ಡೀಟೇಲ್ಸ್ ತಿಳಿದುಕೊಳ್ಳಿ. ನಾಲ್ಕನೆಯದು, ಅಗತ್ಯವಿದ್ದರೆ ಕಂಪ್ಲೇಂಟ್ ಮೆಕ್ಯಾನಿಸಮ್ ಬಳಸಿ. ಐದನೆಯದು, ತುರ್ತು ಅಪಾಯ ಅಥವಾ ಬೇರೆ ಕ್ರಿಮಿನಲ್ ಅಫೆನ್ಸ್ ಇದ್ದರೆ ಪಾಶ್ ಪ್ರೊಸೆಸ್ ಜೊತೆಗೆ ಅನ್ವಯಿಸುವ ಇತರ ಕಾನೂನು ಪರಿಹಾರಗಳನ್ನು ಪರಿಗಣಿಸಬಹುದು. ಎಂಪ್ಲಾಯರ್ ಕೂಡ ಮಹಿಳೆಗೆ ಇಂತಹ ಕಂಪ್ಲೇಂಟ್ ದಾಖಲಿಸಲು ಅಗತ್ಯ ಸಹಾಯ ನೀಡಬೇಕು ಎಂದು ಆಕ್ಟ್ ಹೇಳುತ್ತದೆ. ಇದು ಕೂಡ ಬಹಳ ಸೂಕ್ಷ್ಮವಾದ ವಿಷಯ. ಪಾಶ್ ಆಕ್ಟ್ ಮೆಲಿಸಿಯಸ್ ಅಥವಾ ನೋಯಿಂಗ್ಲಿ ಫಾಲ್ಸ್ ಕಂಪ್ಲೇಂಟ್ ಮತ್ತು ಫಾಲ್ಸ್ ಎವಿಡೆನ್ಸ್ಗೆ ಪ್ರೊವಿಷನ್ಸ್ ಹೊಂದಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ: ಕಂಪ್ಲೇಂಟ್ ಪ್ರೂವ್ ಆಗಲಿಲ್ಲ ಎಂದರೆ ಅದು ಆಟೋಮೆಟಿಕಲಿ ಫಾಲ್ಸ್ ಕಂಪ್ಲೇಂಟ್ ಎಂದರ್ಥವಲ್ಲ. ಕಮಿಟಿ ಎವಿಡೆನ್ಸ್ ಮತ್ತು ಸರ್ಕಮ್ಸ್ಟಾನ್ಸಸ್ ಆಧಾರದಲ್ಲಿ ವಿಚಾರಣೆ ನಡೆಸಬೇಕು. ಅದರರ್ಥ ಜೆನ್ಯೂನ್ ಕಂಪ್ಲೇಂಟ್ ನೀಡುವುದಕ್ಕೆ ಉದ್ಯೋಗಿಗಳು ಹೆದರಬೇಕಾಗಿಲ್ಲ. ಅದೇ ಸಮಯದಲ್ಲಿ ಕಾನೂನನ್ನು ಉದ್ದೇಶಪೂರ್ವಕವಾಗಿ ದುರುಪಯೋಗಪಡಿಸಿಕೊಳ್ಳುವುದು ಸರಿಯಲ್ಲ. ಎಂಪ್ಲಾಯರ್ ಇಂಟರ್ನಲ್ ಕಮಿಟಿ ರಚಿಸದಿದ್ದರೆ ಅಥವಾ ಆಕ್ಟ್ನ ಕೆಲವು ಪ್ರಮುಖ ಪ್ರೊವಿಷನ್ಸ್ ಪಾಲಿಸದಿದ್ದರೆ ಪೆನಲ್ಟಿ ಎದುರಾಗಬಹುದು. ಪಾಶ್ ಆಕ್ಟ್ ಸೆಕ್ಷನ್ 26ರ ಅಡಿಯಲ್ಲಿ ನಾನ್ ಕಂಪ್ಲೇನ್ಸ್ಗೆ 50,000ವರೆಗೆ ಫೈನ್ ಇರಬಹುದು. ರಿಪೀಟೆಡ್ ಕನ್ವಿಕ್ಷನ್ ಸಂದರ್ಭಗಳಲ್ಲಿ ಇನ್ನಷ್ಟು ಗಂಭೀರ ಪರಿಣಾಮಗಳು, ಲೈಸೆನ್ಸ್ ರಿಜಿಸ್ಟ್ರೇಷನ್ ಸಂಬಂಧಿತ ಪರಿಣಾಮಗಳು ಕಾನೂನಿನಲ್ಲಿ ಪ್ರೊವಿಷನ್ ಆಗಿವೆ. ಆದ್ದರಿಂದ ಎಂಪ್ಲಾಯಿಗಳು ಪಾಶ್ ಅನ್ನು HR ಫಾರ್ಮಾಲಿಟಿ ಎಂದು ನೋಡದೆ ವರ್ಕ್ ಪ್ಲೇಸ್ ಸೇಫ್ಟಿ ಆ್ಯಂಡ್ ಲೀಗಲ್ ಕಂಪ್ಲಿಯನ್ಸ್ ಎಂದು ನೋಡಬೇಕು. ಹಾಗಾದರೆ ಒಬ್ಬ ಮಹಿಳಾ ಉದ್ಯೋಗಿಗೆ ಪಾಶ್ ಆಕ್ಟ್ನಿಂದ ಏನು ಮುಖ್ಯ ಪ್ರಯೋಜನ? ಮೊದಲನೆಯದು ವಾಯ್ಸ್, ಸಮಸ್ಯೆಯನ್ನು ಅಧಿಕೃತವಾಗಿ ಹೇಳಲು ಒಂದು ವ್ಯವಸ್ಥೆ. ಎರಡನೆಯದು ಪ್ರೊಸೆಸ್, ಕಂಪ್ಲೇಂಟ್ ಬಂದ ನಂತರ ಸ್ಟ್ರಕ್ಚರ್ಡ್ ಎನ್ಕ್ವೈರಿ. ಮೂರನೆಯದು ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್, ಎಂಪ್ಲಾಯರ್ ಸೇಫ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಒದಗಿಸಬೇಕಾದ ಕಾನೂನುಬದ್ಧ ಕರ್ತವ್ಯ. ನಾಲ್ಕನೆಯದು ಅವೇರ್ನೆಸ್, ಎಂಪ್ಲಾಯರ್ಸ್ಗೆ ತಮ್ಮ ರೈಟ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ತಿಳಿಸುವ ವ್ಯವಸ್ಥೆ. ಐದನೆಯದು ಅಕೌಂಟಬಿಲಿಟಿ, ಎಂಪ್ಲಾಯರ್ ಕಂಪ್ಲೇಂಟ್ಸ್ ಮಾಡದಿದ್ದರೆ ಕಾನೂನು ಪರಿಣಾಮಗಳಿವೆ. ಒಬ್ಬ ಮಹಿಳಾ ಎಂಪ್ಲಾಯ್ ತನ್ನ ಕಂಪನಿಯ ಕ್ಲೈಂಟ್ ಮೀಟಿಂಗ್ ಆಗಿ ಬೇರೆ ನಗರಕ್ಕೆ ಹೋಗಿದ್ದಾರೆ ಎಂದಿಟ್ಟುಕೊಳ್ಳಿ. ಮೀಟಿಂಗ್ ಮುಗಿದ ನಂತರ ಎಂಪ್ಲಾಯರ್ ವ್ಯವಸ್ಥೆ ಮಾಡಿದ ಕ್ಯಾಬ್ಸ್ನಲ್ಲಿ ಆಫೀಸ್ಗೆ ಹಿಂದಿರುಗುತ್ತಿದ್ದಾರೆ. ಆ ಪ್ರಯಾಣದ ವೇಳೆ ಸೆಕ್ಷುವಲ್ ಹರಾಸ್ಮೆಂಟ್ ನಡೆದಿದೆ ಎಂದುಕೊಳ್ಳಿ. ಇದು ಆಫೀಸ್ ಬಿಲ್ಡಿಂಗ್ನಲ್ಲಿ ನಡೆದಿಲ್ಲ, ಆದರೂ ಅದು ಎಂಪ್ಲಾಯೀಸ್ಗೆ ಸಂಬಂಧಿಸಿದ ಟ್ರಾವೆಲ್. ಹೀಗಾಗಿ ವರ್ಕ್ ಪ್ಲೇಸ್ ಡೆಫಿನೇಷನ್ನ ವ್ಯಾಪ್ತಿಗೆ ಬರಬಹುದಾದ ಸಂದರ್ಭ ಇದು. ಇದಕ್ಕೆ ವಿರುದ್ಧವಾಗಿ ಒಬ್ಬ ಎಂಪ್ಲಾಯ್ ಡ್ಯೂಟಿಯಲ್ಲಿಲ್ಲದೆ ವೈಯಕ್ತಿಕ ಕೆಲಸಕ್ಕಾಗಿ ಒಂದು ಪಬ್ಲಿಕ್ ಪ್ಲೇಸ್ಗೆ ಹೋಗಿ ಎಂಪ್ಲಾಯ್ಮೆಂಟ್ ಕನೆಕ್ಷನ್ ಇಲ್ಲದ ಸಂದರ್ಭದಲ್ಲಿ ಇನ್ಸಿಡೆಂಟ್ ನಡೆದರೆ ಅದನ್ನು ಪಾಶ್ ವರ್ಕ್ ಪ್ಲೇಸ್ ಎಂದು ಆಟೋಮೆಟಿಕಲಿ ಹೇಳಲಾಗುವುದಿಲ್ಲ. 2026ರ ಡೆಲ್ಲಿ ಹೈಕೋರ್ಟ್ ಪ್ರಕರಣವು ಇದೇ ಡಿಸ್ಟಿಂಕ್ಷನ್ನ ಮಹತ್ವವನ್ನು ತೋರಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಪಾಶ್ ಆಕ್ಟ್ ಎಂದರೆ ಕೇವಲ ಮಹಿಳೆಯರಿಗೆ ಸಂಬಂಧಿಸಿದ ಕಾನೂನು ಎಂದು ಮಾತ್ರ ನೋಡಬಾರದು. ಇದು ಸೇಫ್, ರೆಸ್ಪೆಕ್ಟ್ಫುಲ್ ಮತ್ತು ಪ್ರೊಫೆಷನಲ್ ವರ್ಕ್ ಪ್ಲೇಸ್ ನಿರ್ಮಿಸುವ ಕಾನೂನು. ಮಹಿಳಾ ಉದ್ಯೋಗಿಗಳು ತಮ್ಮ ರೈಟ್ಸ್ ತಿಳಿದುಕೊಳ್ಳಬೇಕು. ಪುರುಷ ಉದ್ಯೋಗಿಗಳು ತಮ್ಮ ರೆಸ್ಪಾನ್ಸಿಬಿಲಿಟೀಸ್ ತಿಳಿದುಕೊಳ್ಳಬೇಕು. HR ಮತ್ತು ಎಂಪ್ಲಾಯರ್ಸ್ ಕಾನೂನು ಕಂಪ್ಲಿಯನ್ಸ್ ಮಾತ್ರವಲ್ಲದೆ ಅವೇರ್ನೆಸ್ ಮತ್ತು ಪ್ರಿವೆನ್ಷನ್ಗೂ ಗಮನ ಕೊಡಬೇಕು. ಮತ್ತು ಒಂದು ಮುಖ್ಯ ವಿಷಯ, ಆಫೀಸ್ ಹೊರಗೆ ನಡೆದ ಘಟನೆ ಎಂದರೆ ಪಾಶ್ ಆಕ್ಟ್ ಅನ್ವಯಿಸುವುದಿಲ್ಲ ಎಂದು ತಕ್ಷಣ ಹೇಳಬೇಡಿ. ಅದು ಎಂಪ್ಲಾಯ್ಮೆಂಟ್ಗೆ ಸಂಬಂಧಿಸಿದ ಸ್ಥಳವೇ? ವರ್ಕ್ ರಿಲೇಟೆಡ್ ಟ್ರಾವೆಲ್ ಆಗಿದೆಯೇ? ಎಂಪ್ಲಾಯರ್ ಪ್ರೊವೈಡೆಡ್ ಟ್ರಾನ್ಸ್ಪೋರ್ಟ್ ಆಗಿದೆಯೇ? ವರ್ಕ್ ಪ್ಲೇಸ್ನ ಎಕ್ಸ್ಟೆನ್ಷನ್ ಆಗಿದೆಯೇ? ಇಂತಹ ಫ್ಯಾಕ್ಟ್ಸ್ ಅನ್ನು ನೋಡಬೇಕು. ಅದೇ ರೀತಿ ಪ್ರತಿಯೊಂದು ಪಬ್ಲಿಕ್ ಪ್ಲೇಸ್ ಕೂಡ ಆಟೋಮೆಟಿಕಲಿ ವರ್ಕ್ ಪ್ಲೇಸ್ ಅಲ್ಲ. ಈ ಡಿಸ್ಟಿಂಕ್ಷನ್ ತುಂಬ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ಕೆಲಸ ಮಾಡುವ ಮಹಿಳಾ ಉದ್ಯೋಗಿಗಳು ಮತ್ತು HR ಪ್ರೊಫೆಷನಲ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಎಂಪ್ಲಾಯ್ ರೈಟ್ಸ್, ಲೇಬರ್ ಲಾಸ್, ವರ್ಕ್ ಪ್ಲೇಸ್ ರೂಲ್ಸ್ ಮತ್ತು ಜನರಿಗೆ ಉಪಯುಕ್ತವಾದ ಮಾಹಿತಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.